ಧಾರವಾಡ ಜಿಲ್ಲೆಯಾದ್ಯಂತ ಭಾರೀ ಪ್ರಮಾಣದ ಮಳೆ ಆಗಿರುವ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ನವಲಗುಂದ ತಾಲೂಕಿನಲ್ಲಿ ಮಳೆ ಆಗಿತ್ತು. ಜೊತೆಗೆ ನವಲಗುಂದ ತಾಲೂಕಿನಲ್ಲಿ ಈರುಳ್ಳಿ ಮತ್ತು ಹೆಸರು ಬೆಳೆಯನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಕ್ಕಂಥ ರೈತರಿಗೆ ಸದ್ಯ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಭೇಟಿಯನ್ನು ನೀಡಿದರು, ಬೆನ್ನಿಹಳ್ಳ ಪ್ರವಾಸ ಸ್ಥಳಗಳಿಗೆ ಭೇಟಿಯನ್ನು ನೀಡಿದರು. ಈಗ ರೈತರಿಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು, ಏಕೆಂತಂದರೆ ಇಲ್ಲಿ ರೈತರು ಬೆಳೆದಂಥ ಬೆಳೆಗಳನ್ನು ಸರಿಯಾಗಿ ಅದರಿಂದ ಸಂಬಂಧಪಟ್ಟಂಥ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಭೇಟಿಯನ್ನು ನೀಡಿ ರೈತರ ಒಂದು ಯಾವ ಬೆಳೆಯನ್ನು ಬೆಳೆದಿದ್ದಾರೆ ಅನ್ನೋದನ್ನು ಸರ್ವೇನ ಮಾಡಬೇಕು ಅನ್ನೋದು ಸಚಿವರು ಒಂದು ಆದೇಶನ ಮಾಡಿದರು. ಈಗ ನಮ್ಮ ಎಡಭಾಗದಲ್ಲಿ ತೋರಿಸಿದ್ವಿ, ಸದ್ಯ ಅದು ಯಾವುದು ಕೂಡ ಕಂಡು ಬರ್ತಾ ಇಲ್ಲ. ಯಾಕಂತಂದರೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಸಾಕಷ್ಟು ಹೆಸರು ಬೆಳೆಯನ್ನು ಬೆಳೆದಂಥ ರೈತರು ಸದ್ಯ ಸಂಕಷ್ಟದಲ್ಲಿದ್ದಾರೆ. ಮುಂಗಾರು ಬೆಳೆ ಮಳೆ ಚೆನ್ನಾಗಾಗಿದೆ, ಬಿತ್ತನೆ ಚೆನ್ನಾಗಿ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದರು. ಆದರೆ ಸದ್ಯ ಈಗ ಎಲ್ಲವೂ ಹೆಸರು ಬೆಳೆದಂಥ ಬೆಳೆ ಈಗ ನೀರಿನಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು ಒಂದು ಕಡೆ ಆಗಿದ್ದರೆ, ಮತ್ತೊಂದೆಡೆ ಕೇವಲ ಹೆಸರು ಅಷ್ಟೇ ಅಲ್ಲ, ಈರುಳ್ಳಿ ಬೆಳೆ ಪ್ರಮುಖವಾಗಿ ಈ ಒಂದು ನವಲಗುಂದ ತಾಲೂಕಿನಾದ್ಯಂತ ಈರುಳ್ಳಿ ಬೆಳೆಯನ್ನು ಬೆಳೀತಾರೆ, ಅದು ಕೂಡ ಹಾಳಾಗಿರುವಂಥದ್ದು. ಸೊ ದೃಶ್ಯಗಳಲ್ಲಿ ತೋರಿಸಿದ್ದು ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಹೊನ್ನಳ್ಳಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ರೈತರ ಜಮೀನುಗಳು. ಈ ಜಮೀನುಗಳು ಏನಂತಂದರೆ ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ಈ ಒಂದು ಗ್ರಾಮ ಮೊರಬ್ ಗ್ರಾಮ ಸೇರ್ಪಡೆ ಆದರೆ ಈ ಒಂದು ಜಮೀನುಗಳು ಧಾರವಾಡ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸೇರ್ತಿರ್ತಕ್ಕಂಥದ್ದು. ಸದ್ಯ ಇಲ್ಲಿ ಸಂಬಂಧಪಟ್ಟಂತಹ ಹೊನ್ನಳ್ಳಿ ವಿಎಗಳು ಬರ್ತಾರೆ, ಅವ್ರು ಯಾರು ಕೂಡ ಅಂದರೆ ಸ್ಥಾನಿಕವಾಗಿ ಬಂದು ಇಲ್ಲಿ ರೈತರನ್ನ ಮಾತಾಡಿಸುವಂಥ ಕೆಲಸಕ್ಕೆ ಹೋಗಿಲ್ಲ, ಜೊತೆಗೆ ಸರ್ವೆಯನ್ನು ಮಾಡ್ತಿಲ್ಲ ಅನ್ನೋದು ಕೂಡ ರೈತರ ಆರೋಪ ಆಗಿದೆ. ಸೊ ನಮ್ಮ ಜೊತೆ ರೈತರಿದ್ದಾರೆ, ಅವ್ರು ಏನು ಹೇಳ್ತಾರೆ, ಯಾಕಂತಂದರೆ ಪ್ರತಿ ವರ್ಷವೂ ಕೂಡ ಈ ಒಂದು ಮೊರಬ್ ಗ್ರಾಮದ ರೈತರು ಪ್ರತಿ ವರ್ಷ ಸಮಸ್ಯೆನ ಎದುರಿಸ್ಬೇಕಂತ ಸದ್ಯ ಎದುರಾಗಿರುವಂಥದ್ದು. ಯಾಕಂತಂದರೆ ರೈತರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಅವ್ರು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂಥೇಳಿ. ಈಗ ನಮ್ಮ ಜೊತೆಗೆ ರೈತರಿದ್ದಾರೆ, ರಮೇಶ್ ಅಂತೇಳಿ ಅವ್ರು ಮಾತಾಡ್ಸೋಣ. ಈಗ ನಿಮ್ಮ ಗ್ರಾಮ ಯಾವ ಊರು ಮತ್ತು ಜೊತೆಗೆ ನೀವು ಇರ್ತಕ್ಕಂಥ ಜಮೀನು ಕಂದಾಯ ಇಲಾಖೆ ಧಾರವಾಡಕ್ಕೆ ಸೇರಿದ್ದ ಅಥವಾ ನವಲಗುಂದಕ್ಕೆ ಸೇರಿದ್ದ? ಸರ್ ನಮ್ಮ ಭೂಮಿ ಬಂದು ಧಾರವಾಡ ತಾಲೂಕು ಸರ್, ನಾವಿರೋದು ನವಲಗುಂದ ತಾಲೂಕು ತೆಲಮೂರು ಗ್ರಾಮ ಸರ್, ನಮ್ಮದು ತೆಲಮೂರು ಗ್ರಾಮ. ಆದ್ರೆ ನಮ್ಮದು ಭೂಮಿ ಬಂದು ಹೊನ್ನಳ್ಳಿ ಹದ್ದು ಸರ್, ಧಾರವಾಡ ತಾಲೂಕು ಹೊನ್ನಳ್ಳಿ ಹದ್ದು. ಆದ್ರೆ ಪೀಕ್ ನಮ್ಗೆ ಹಿಂಗೆ ಏನಾರು ಹಾನಿ ಆದಾಗ ಸಮೀಕ್ಷೆ ಮಾಡೋಕೆ ಈ ವಿಲೇಜ್ ಅಕೌಂಟರ್ಸ್ ಅಂದ್ರೆ ತಲಾಟಿಗಳು ಇರ್ತಾರಲ್ಲ, ಅವ್ರು ಯಾರೋ ಒಂದು 4 ಹುಡುಗರನ್ನ ಇಷ್ಟು ಸರ್ವೆ ನಂಬರ್ ನೀವು ಇದು ಮಾಡಬೇಕು ಅಂತೇಳಿ ಒಬ್ಬರಿಗೆ ಒಂದಿಷ್ಟು ಕೊಟ್ಟು ಬಿಡ್ತಾರೆ. ಕೊಟ್ಟಿದ್ದಕ್ಕೆ ಅವರು ಎಲ್ಲೋ ಒಂದು ಸರ್ವೆ ನಂಬರ್ ಒಳಗೆ ಕುಂತ ಅಲ್ಲೇ ಸರ್ವೆ ನಂಬರ್ನಾಗನೇ ಇದು ಮಾಡಿ ಹೋಗ್ಬಿಡೋದ್ರಿ ಸಮೀಕ್ಷೆ. ಈಗ 181/1 ಸರ್ವೆ ನಂಬರ್ ಐತೆ ಅಂದ್ರೆ ಅದ್ರಾಗ 10 ಬ್ಲ್ಯಾಕ್ ಇರ್ತಾವೆ. ನಮ್ಮ 10 ಬ್ಲ್ಯಾಕ್ ಒಳಗೂ ನಮ್ಮ 4-5 ಥರ ಪೀಕ್ ಇರ್ತಾವೆ. ಆ 4-5 ಥರಕ್ಕೆ ಪೀಕ್ನೊಳಗೆ ಅವ್ನು ಎದನಾರು ಒಂದೇ ಪೀಕ್ ಮಾಡಿ ಹೋಗ್ಬಿಡ್ತಾನೆ, ಅಷ್ಟು 10 ಬ್ಲ್ಯಾಕ್ನು. ಆಗ ನಾವು ಹುಡುಕಿದ ಪೀಕಿಗೆ ನಮ್ಗೆ ಏನು ಬರೋದಿಲ್ಲ, ಪರಿಹಾರ ಅಂತ ಬರೋದಿಲ್ಲ, ಬೆಳೆ ವಿಮೆ ಬರೋದಿಲ್ಲ. ಈಗ ಇಷ್ಟೆಲ್ಲ ಹೆಸರು ಹುಟ್ಟಿದಂಥ ಆಗಿ ಸಹಾಯಕತ್ತಾವೆ ಇಲ್ಲಿವರೆಗೆ. ಆದರೂ ನಮ್ಮ ಮೇಲಾಗಿ ಇನ್ನೊಂದು ಏನು ನಮಗೆ ಸಮಸ್ಯೆ ಕಾಡೋದಂದ್ರೆ, ನಮ್ಮ ಧಾರವಾಡ ಗ್ರಾಮೀಣದೊಳಗೆ ನಮ್ಮ ಧಾರವಾಡ ತಾಲೂಕಿನ ನಮ್ಮ ಭೂಮಿ ಲಾಸ್ಟ್ ಬೌಲ್ಡ್ರ್ ಇತ್ತಾಗ ಹೋದ್ರೆ ನವಲಗುಂದ ಬಾರ್ಡರ್ ಕೊಡುತ್ತೆ, ಇತ್ತಾಗ ನಮ್ಮ ಧಾರವಾಡ. ಆದ್ರೆ ನಮ್ಮ ಭೂಮಿ ಬಂದ ಧಾರವಾಡ ಬಾರ್ಡರ್. ನವಲಗುಂದ ತಾಲೂಕಿನ ಎಷ್ಟು ಎಕರೆ ಜಮೀನಿಗೆ ಬಿತ್ತನೆ ಆಗಿದೆ? ನವಲಗುಂದ ತಾಲೂಕು ಒಂದು 89 ಮೇಲೆ ಆಗೈತೆ ನೋಡಿರಿ, 90% ಮಟನೂ ಬಿತ್ತನೆ ಆಗಿದ್ದಾವೆ. ಆದ್ರೆ 75% ಹಾನಿ ಆಗಿದ್ದಾವೆ ನವಲಗುಂದ ತಾಲೂಕೊಳಗೆ. ನಮ್ಮ ಧಾರವಾಡ ಗ್ರಾಮೀಣದೊಳಗೆ ಪೂರ 100% ಬಿತ್ತನೆ ಆಗ್ಯಾವ, ಆದ್ರೆ 90% ಲಾಸ್ ಆಗ್ಯಾವ ನಮ್ಮೆಲ್ಲ. ಈಗ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಅವರು ಭೇಟಿ ಕೊಟ್ಟರು. ಏನಂತಂದರೆ ಇಲ್ಲಿ ಇರ್ತಕ್ಕಂಥ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಈ ಒಂದು ವಿಎಗಳಿಗೆ ಮೆಸೇಜನ್ನು ಕೊಟ್ಟರು. ಏನಂತಂದರೆ ನೀವು ಸ್ಥಾನಿಕವಾಗಿ ರೈತರ ಜಮೀನಿಗೆ ಹೋಗಬೇಕು, ಸರ್ವೆ ಮಾಡಬೇಕು ಅಂತೇಳಿ. ಇಲ್ಲಿ ಅವ್ರು ಯಾರಾದರೂ ವಿಎಗಳು ಬಂದು ಸರ್ವೆ ಮಾಡುವಂಥದ್ದು ಕೆಲಸ ಮಾಡ್ತಾ ಇದ್ದಾರೆ? ಹೆಂಗೆ? ಯಾರು ಬಂದಿಲ್ಲ ಸರ್ ಪಾಪ. ನೋಡಿರಿ, ನಾವು ಯಾರು ಅಧಿಕಾರಿಗಳಿಗಾಯ್ತು ಒಬ್ಬ ಜನಪ್ರತಿನಿಧಿಗಾಯ್ತು ಏನು ಮಾತಾಡೋಕೆ ಹಂಗಿಲ್ಲ. ಅವರು ಅಧಿಕಾರಿಗಳ ಮೇಲೆ ಕುಂತ ಒಂದು ಆದೇಶವನ್ನು ಮಾಡ್ತಾರೆ. ಅದನ್ನು ಸ್ಥಳೀಯವಾಗಿದ್ದಂಥ ಎಲ್ಲ ಈ ವಿಲೇಜ್ ಅಕೌಂಟರ್ಸ್ ಆಯ್ತು, ತಹಸೀಲ್ದಾರ್ ಮುಖಾಂತರ ಅವ್ರು ಕೆಳಗಿದ್ದಂಥ ಎಲ್ಲ ಕೆಲಸಗಾರರು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅವ್ರು ಎಲ್ಲೋ ಒಂದು ಸರ್ವೆ ಅವ್ರು ಹೇಳಿರ್ತಾರೆ. ಅವ್ರು ಏನಂತಾರೆ, ಪ್ರತಿಯೊಂದು ಹೊಲಕ್ಕೆ ಹೋಗಿ ಸರ್ವೆ ರೈತರಿಗೆ ಭೇಟಿಯಾಗಿ ಸಮೀಕ್ಷೆ ಮಾಡ್ಕೊಂಬರ್ರಿ ಅನ್ನೋಂಥ ಒಂದು ಆದೇಶವನ್ನು ಯಾರು ಸಚಿವರಾಗಲಿ ಶಾಸಕರಾಗಲಿ ಜಿಲ್ಲಾಧಿಕಾರಿ ಆಗಲಿ ಒಂದು ಆದೇಶ ಮಾಡಿರ್ತಾರೆ. ಆ ಆದೇಶವನ್ನು ಯಾರೂ ಪಾಲನೆ ಮಾಡೋದಿಲ್ಲ ಈ ಕೆಳಗೆ ಕೆಲಸ ಮಾಡುವಂಥವ್ರು. ಎಲ್ಲೋ ಒಂದು ಸರ್ವೆ ನಮ್ಮಲ್ಲಿ ಏನಿಲ್ಲ ಇಲ್ಲ. ಆಮೇಲೆ ಅಮೀನುಬಾಯಿ ಹುಬ್ಳಿ ನಮ್ಮದು, ಆ ಅಮೀನುಬಾಯಿ ಒಳಗೆ ಬಂದು ನಿಂತು ಅಲ್ಲಿ ಸರ್ವೆ ಮಾಡಿ ಹೋಗ್ತಾರೆ. ನಾವು ಇಲ್ಲಿ ಲಾಸ್ಟ್ ಬಾರ್ಡರ್ ಇಲ್ಲಿ ಏನು ಹಾನಿ ಆಗೈತೆ ಅನ್ನೋದು ಅವ್ರಿಗೆ ಹೆಂಗೆ ಗೊತ್ತಾಗತ್ತೆ ರೀ? ಪ್ರತಿಯೊಂದು ಸರ್ವೆ ನಂಬರಿಗೂ ಹೋದ್ರೂ ಆ ಸರ್ವೆ ನಂಬರ್ನೊಳಗೆ ಏನು ಹಾನಿ ಆಗೈತೆ ಅನ್ನೋದನ್ನು ನೋಡ್ಬೇಕು. ಅಲ್ಲೋ ಯಾವುದೋ ಒಂದು ಸರ್ವೆ ನಂಬರ್ನಾಗ ಕುಂತು ಎಲ್ಲೋ ಕುಂತು ಏನೋ ಮಾಡ್ತೇನೆ ಅಂದ್ರೆ ಇಲ್ಲಿ ಉಳ್ಕಿದ ರೈತರು ನಾವು ಸಾಯಕತ್ತೀವಿ. ನಮಗೆ ಇನ್ನೊಂದು ಸಮಸ್ಯೆ ಏನಂದ್ರೆ, ನಮ್ಮ ಭೂಮಿ ಧಾರವಾಡ ತಾಲೂಕು, ನಾವಿರೋದು ನವಲಗುಂದ ತಾಲೂಕಿನಾಗ. ನಾವೇನೋ ಕೆಲಸ ಕೇಳಕ್ಕೆ ಹೋದ್ರೂ ನಿಮ್ಮ ವೋಟರ್ಸ್ ಅಲ್ಲಿ ಅದಾರು, ವೋಟರ್ಸ್ ಅಲ್ಲಿ ಐತೆ ನಿಮ್ಮದು, ಇಲ್ಲೇನು ನಿಮಗೇನು ಕೊಡೋದು ಅನ್ನೋಂಥ ವಿಚಾರಗಳನ್ನ ಎಲ್ಲ ಇಲಾಖೆದೊಳಗೆ ನಮ್ಗೆ ಹೇಳ್ತಾರೆ. ನಾವು ಈಗ ಹಿಂದೆ ಬಾರಿ ಗಂಗಾ ಕಲ್ಯಾಣಕ್ಕೆ 4 ಬಾರಿ, ನಾನು ಸಣ್ಣ ರೈತ 4 ಬಾರಿ ಅರ್ಜಿ ಹಾಕಿದ್ದೆ ನಾನು. ಆ ಅರ್ಜಿ ಹಾಕಿದ್ರೆ 4 ಬಾರಿನೂ ರಿಜೆಕ್ಟ್ ಆದವು ನಾನು. ಫಸ್ಟ್ಗೆ ಅರ್ಜಿ ಹಾಕಿದ್ರೆ ಒಂದು ವರ್ಷ ಅಂಕ್ರಿ ಫಸ್ಟ್ನೇ ಅರ್ಜಿ ನಮ್ಮದೇ ಆಗಿತ್ತು. ಎಲ್ಲರಿಗೂ ಹೇಳಿದ್ರು, ಅದು ಯಾವುದೇ ಒಂದು ಮನವಿಯನ್ನು ಸ್ಪಂದನೆ ಮಾಡಲಿಲ್ಲ. ಈಗ ಈ ಸರ್ವೆ ಮಾಡ್ತಾ ಇದ್ದಾರೆ, ಮಿಸ್ಟೇಕ್ ಏನು ಪ್ರಾಬ್ಲಮ್ ಆಗ್ತಾ ಇದೆ ಸರ್ವೆದು? ಮಿಸ್ಟೇಕ್ ಏನು ಪ್ರಾಬ್ಲಮ್ ಅಂದ್ರೆ, ಸರಿಯಾದ ಆ ಕ್ಷೇತ್ರದಾಗ ಯಾವ ಕ್ಷೇತ್ರದಾಗ ಏನು ಬೆಳೆ ಐತಿ ಅದನ್ನು ಮಾಡೋದಿಲ್ಲ.
ಒಂದು ಕಡೆ ನಿಂತು ಬಿಡೋದ್ರಿ. ಅವ್ರು ಗಾಡಿ ಬಂದಿರಬೇಕು ಆ ರೀತಿ ಹುಡುಗರಿಗೆ ಅವ್ರಿಗೆ ರಿಸ್ಕ್ ಮ್ಯಾಲಿನವ್ರು ರಿಸ್ಕ್ ಮಾಡಿದ್ರೆ ಅವ್ರು ಇಲ್ಲಿ ಸರಿಯಾಗಿ ಸರ್ವೆ ಮಾಡ್ತಾರೆ ರೀ. ಮ್ಯಾಲಿನವ್ರಿಗೆ ಇವ್ರಿಗೆ ಇಷ್ಟು ಸರ್ವೆ ಮಾಡೇವಂತ ಹೇಳ್ಬಿಡ್ತಾರೆ ಅಷ್ಟೇ. ಯಾವ ಹೊಲದಾಗ ಏನು ಬೆಳೆ ಐತಿ ಎಷ್ಟು ಮಾಡಿ ಅಂತ ಏನು ಅದಕ್ಕೆ ಅವ್ರನ್ನ ಕೇಳೋರಿಲ್ಲ, ಅವ್ರನ್ನ ಕೇಳೋದಿಲ್ಲ ರೀ. ಹೀಗಾಗಿ ಈಗ ಒಂದು ಸರ್ವೆ ನಂಬರ್ದಾಗ ಎಷ್ಟು ಬೆಳೆ ಇರ್ತಾವೋ ಅದನ್ನು ವಿಚಾರ ಮಾಡೋದಿಲ್ಲ. ಒಂದು ಸರ್ವೆ ನಂಬರ್ ಐತಿಲ್ಲೋ ಅದನ್ನೊಂದು ಬೆಳೆ ಹಾಕ್ಬಿಡೋದ್ರಿ, ಅಷ್ಟೇ ಆಗಿರ್ತಾವೆ. ಒಂದು ಈಗ ಸಣ್ಣ ರೈತರು ಒಂದು 4 ಎಕರೆ 5 ಎಕರೆ ಐತೆ ಅಂದ್ರೆ ಅದ್ರಾಗ ಎಲ್ಲ ಮಾಡ್ಕೋತಾರೆ. ದೊಡ್ಡ ರೈತರು ಒಂದು 10 ಕೂರ್ಗೆ ಹೊಲ ಐತೆ ಅಂದರು ಅವು ಎಲ್ಲ ಒಂದೊಂದು ಕೂರ್ಗಿಗೆ ಮಾಡಿರ್ತಾರೆ. ಅವ್ರಿಗೆ ಹಂಗೆ ಆಕತಿ ಇವ್ರಿಗೆ ಹಿಂಗೆ ಆಕತಿ. ಯಾಕಂದ್ರೆ ಒಂದು ಸೈಡ್ ನಾವು ಏನರ ಬಿತ್ತಿದ್ದಿತ್ತಂದ್ರೆ ಒಂದು ಸೈಡ್ ಬಿತ್ತಿದ್ದು ಅದನ್ನ ಒಂದೇ ಮಾಡೋದಿಲ್ಲಲ್ಲ ಅವ್ರು. ಎಲ್ಲ ಆಯಾ ಇಲ್ಲಿ ಹೆಸರು ಐತಿ, ಅಲ್ಲಿ ಉಳ್ಳು ಐತಿ, ಕಡೆ ಹತ್ತಿ ಐತಿ, ಎಲ್ಲ ಇದ್ರಾಗ ಸರ್ವೆ ಮಾಡ್ಬೇಕ್ರಿ ಅವ್ರು. ಈಗ ನಿಮ್ಮ ಊರಿಗೆ ಲಾಸ್ಟ್ದಾಗ ಕೊನೆಯದಾಗಿ ಮೊರಬ್ ಗ್ರಾಮಕ್ಕೆ ವಿಲೇಜ್ ಅಕೌಂಟೆಂಟ್ಗಳು ಯಾರಾದರೂ ಬಂದು ರೈತರನ್ನ ಸೇರಿಸಿ ನಾವು ಸರ್ವೆ ಮಾಡ್ತೀವಿ, ನೀವೇನು ಬಿತ್ತನೆ ಮಾಡಿರಿ ಅಂತ ಏನಾದರೂ ಬಂದು ಯಾರಾದರೂ ಕೇಳಿದ್ರಾ? ಯಾರಾದ್ರು ಮೀಟಿಂಗನ್ನು ಸಭೆ ಮಾಡಿದ್ರೆ ಹೆಂಗೆ? ಏನು ಮಾಡಿಲ್ಲ ರೀ, ಸಭೆನೂ ಮಾಡಿಲ್ಲ. ಇಲ್ಲಿವರೆಗೆ ಬಿತ್ತಬೇಕಾದ್ರೆ ಸ್ವಲ್ಪ ಹಸಿ ಇತ್ತು, ಚಂದ ಇತ್ತು. ಬಿತ್ತಬೇಕಾದ್ರೆ ಭಾಳ ಚಲೋ ಇತ್ತು ರೀ. ಬಿತ್ತಿನ ದೊಡ್ಡ ಮಳೆ ಮಣ್ಣೇನು ಮಳೆ ಆತಲ್ಲ ರೀ, ಅದು ಭಾಳ ವಿಕೋಪ ಮಳಿನ, ಅದು ಭಾಳ ದೊಡ್ಡ ಪ್ರಮಾಣದಾಗ ಆಗಿಬಿಟ್ಟೈತೆ ಎಲ್ಲ ಮಳೆ. ಈಗ ಏನಾಗ್ಬೇಕು ನಿಮ್ಮ ಕೊನೆದಾಗ ಏನಾಗ್ಬೇಕು? ಕೊನೆಯದು ಏನಾಗೈತಿ, ಈಗ ನಾವು ನಿಮ್ಮ ಇದ್ರಿಗೆ ಇದ್ದ ಬೆಳೆ ಎಷ್ಟು ನಾಶ ಆಗೈತಿ, ಎಷ್ಟು ಸತ್ತೈತಿ, ಎಷ್ಟು ಮಳೆಯಾಗಿ ಬಾದಾಗೈತಿ ಎಲ್ಲ ನಿಮ್ಮ ಇದ್ರಿಗೆ ತೋರಿಸ್ಬಿಟ್ಟಿದ್ದೇವೆ ನಾವು. ಈಗ ಅದ್ರ ಪ್ರಕಾರ ನಮಗೆ ಸ್ಪಂದನೆ ಮಾಡಿ ಈ ಸರ್ಕಾರದಿಂದ ನಮಗೆ ಏನು ಬರ್ಬೇಕು ಅದನ್ನು ಕೊಡಿಸಿದ್ರೆ ನಮ್ಮ ರೈತರಿಗೆ ಭಾಳ ಒಳ್ಳೆಯದಕ್ಕಂತ ಅನ್ನೋದು ನಮ್ಮ ಅಭಿಪ್ರಾಯ ಐತ್ರಿ ಅಷ್ಟೇ. ಇದಿಷ್ಟು ಸದ್ಯ ರೈತರು ಮುಂಗಾರು ಬಿತ್ತನೆ ಬೆಳೆದಂತಹ ಹೆಸರು ಬೆಳೆ ಆಗಿರ್ಬೋದು ಮತ್ತು ಈ ಒಂದು ಬೇರೆ ಬೇರೆ ವಿವಿಧ ಬೆಳೆಗಳನ್ನು ಬೆಳೆದರೆ, ಅಂದರೆ ನೇರವಾಗಿ ವಿಎಗಳು ರೈತರ ಜಮೀನಿಗೆ ಭೇಟಿಯನ್ನು ನೀಡಿ ಜೊತೆಗೆ ಅಲ್ಲೇ ನಿಂತ್ಕೊಂಡು ಸರ್ವೆಯನ್ನು ಮಾಡಿದ್ದೇ ಆದರೆ ರೈತರಿಗೆ ಸರಿಯಾದಂತಹ ಪರಿಹಾರನ ಕೊಡಿಸುವಲ್ಲಿ ಸರ್ಕಾರ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡಬೇಕಾಗಿದೆ. ಯಾಕಂತಂದರೆ ಈ ಒಂದು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಸರ್ವೆ ಮಾಡಿ ಈ ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋದು ಕೂಡ ರೈತರ ಒತ್ತಾಯ ಆಗಿದೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.